ಹೋಗು. ಓಕೆ ಓಕೆ. ಅತ್ತೆ, ನನ್ನ ಕ್ಷಮಿಸಿ ಅತ್ತೆ. ಅಯ್ಯೋ ಅಯ್ಯೋ, ಏನಮ್ಮ ಇದು? ನೀನೇನ್ ತಪ್ಪು ಮಾಡಿದ್ಯಾ ಅಂತ ನಾನಿನ್ನ ಕ್ಷಮಿಸ್ಬೇಕು? ಅತ್ತೆ, ಆಗ್ಲೇ ಹಾಲಿಗೋಸ್ಕರ ದೊಡ್ಡ ಜಗಳ ಆಯ್ತಲ್ವಾ, ಅದು ನನ್ನಿಂದಲೇ ಆಗಿದ್ದು. ಹಾರಿಕಾ, ಇನ್ ಬಿಡಮ್ಮ ಅದನ್ನ. ಇಲ್ಲ ಅತ್ತೆ, ಸುಮ್ನೆ ಜಗಳ ಮಾಡಿದೆ. ನಿಮ್ ಮನ್ಸಿಗೆ ನೋವು ಮಾಡಿದೆ. ತುಂಬಾ ದಿನ ಆದ್ಮೇಲೆ ಬಂದಿದ್ದೀರಾ. ಬಂದಿದ್ ಮೊದಲನೇ ದಿನನೇ ಜಗಳ ಆಯ್ತು, ಅದು ನನ್ನಿಂದ. ಹಾಗೇನಿಲ್ಲಮ್ಮ, ಸಣ್ಣ ಪುಟ್ಟ ತಪ್ಪುಗಳು ಆಗ್ತಾನೆ ಇರ್ತವೆ, ಬಿಟ್ಬಿಡು. ಸಣ್ಣ ಪುಟ್ಟ ಜಗಳ ಅಲ್ಲ ಅತ್ತೆ, ನೀವು ಬರೋಕ್ಕೂ ಮುಂಚೆ ದೊಡ್ಡ ದೊಡ್ಡ ಜಗಳಗಳೇ ಆಗ್ತಿತ್ತು. ನನ್ಗೆ ಎಷ್ಟೊಂದ್ಸಲ ಅವಮಾನ ಆಗಿದೆ. ವಸು ಅಕ್ಕನ ಕೈಯಿಂದ ಬಯಸ್ಕೊಂಡಿದ್ದೀನಿ, ಕಪಾಳಕ್ಕೂ ಹೊಡೆಸ್ಕೊಂಡಿದ್ದೀನಿ. ಬೇಜಾರಾಗಿ ವಸು ಅಕ್ಕನ ಬೈಯಕ್ಕೂ ಆಗದೆ ಡಿವೋರ್ಸ್ ತನಕನೂ ಹೋದೆ. ಇನ್ನು ನಿನ್ಗ ಅಗತ್ಯನೇ ಇಲ್ಲ ಕಣೆ. ನಿಮ್ಮತ್ತೆ ಬಂದಾಯ್ತಲ್ಲ, ನಿನ್ನ ಕಣ್ಣಿನ ರೆಪ್ಪೆ ತರ ನೋಡ್ಕೋತಾರೆ. ನಿನ್ನ ಮೇಲೆ ನೋಣ ಕೂಡೋದಕ್ಕೂ ಬಿಡಲ್ಲ. ವಸು ನಿನ್ ತಂಟೆಗ್ ಬರ್ದೇ ಇರೋ ತರ ನಿಮ್ಮತ್ತೆ ನಿನ್ನ ಕಾಪಾಡ್ತಾರೆ. ಇನ್ನು ವಸು ಅಕ್ಕನಿಂದ ನೀವೇ ನನ್ನ ಕಾಪಾಡ್ಬೇಕು ಅತ್ತೆ. ವಸು ಅಕ್ಕನ ನೋಡ್ತಿದ್ರೆ ನನಗ್ ಭಯ ಆಗತ್ತೆ. ಇನ್ನು ನಿನ್ಗ ಭಯನೇ ಬೇಡ ಕಣೆ, ನಾನು ಹೇಳ್ತಿದ್ದೀನಿ ತಾನೆ. ಇನ್ನು ನಿಮ್ಮತ್ತೆ ನಿನಗೆ ಬೆಂಬಲವಾಗಿ ನಿಲ್ತಾರೆ ಕಣೆ. ಆ ವಸು ನಿನ್ನ ಕಡೆ ನೋಡಕ್ಕೂ ಭಯ ಪಡ್ತಾಳೆ. ಏನದ್ಕೆ ಅಷ್ಟೇ ಅಲ್ವಾ? ವಸು ಅಷ್ಟು ಕೆಟ್ಟೋಳಲ್ಲ ಅದ್ಗೆ. ಅವಳೇನೇ ಮಾಡಿದ್ರು ಅದ್ರಲ್ಲಿ ಒಂದು ಅರ್ಥ ಇರುತ್ತೆ. ಹಾಗೆ ನಿನ್ನ ನಂಬಿಸಿದಾಳದ್ಕೆ, ನಿನ್ನ ನಂಬಿಕೆನ ಗಳಿಸ್ಕೊಂಡಿದ್ದಾಳೆ. ವಸು ನೀನ್ ಅಂದ್ಕೊಂಡಿರೋ ಅಷ್ಟು ಒಳ್ಳೆಯವಳೇನಲ್ಲ ಅದ್ಕೆ. ನಾನ್ ಬಸ್ರಿ ಅಲ್ವಾ ಅತ್ತೆ? ನಾನ್ ಸುಳ್ಳು ಹೇಳ್ತೀನ? ದಿನ ವಸು ಅಕ್ಕ ನನಗ್ ಕೊಡೋ ಟಾರ್ಚರ್ಗೆ ನನಗ್ ಭಯ ಆಗಿ ಹಸಿವು ಕೂಡ ಆಗ್ತಿರ್ಲಿಲ್ಲ, ನಿದ್ದೆ ಕೂಡ ಬರ್ತಿರ್ಲಿಲ್ಲ. ಹೌದು ಅದ್ಕೆ, ನೋಡು ಇವಳು ಹೇಗ್ ಸೊರ್ಗ್ ಹೋಗಿದ್ದಾಳೆ ಅಂತ. ಮನೇಲಿ ಎಲ್ರೂ ಕುಂಬಳಕಾಯಿ ತರ ಇದೀವಿ, ಇವಳು ನೋಡಿದ್ರೆ ನುಗ್ಗೆಕಾಯಿ ತರ ಇದ್ದಾಳೆ. ಹೀಗಂದ್ರೆ ಸಾಕು. ಅದ್ಕೆ ಏನ್ ಮಾಡ್ತಿದ್ಯಾ? ಬಸ್ರಿ ಹೆಣ್ಣನ್ನ ಕೆಳಗ್ ಬೀಳಿಸ್ತೀಯೋ ಹೇಗೆ? ನಿನ್ಗ ಅರ್ಥ ಆಗ್ಲಿ ಅಂತ ಹಾಗೆ ಮಾಡ್ದೆ ಅದ್ಕೆ. ಇವಳು ನನ್ಗೆ ಮಗಳ ಸಮಾನ, ಇವಳಿಗೆ ನಾನು ಹಾನಿ ಮಾಡ್ತೀನಾ? ಆಂಟಿ ಇಲ್ಲ ಅಂದಿದ್ರೆ ನಾನು ಯಾವತ್ತೂ ಈ ಮನೆನ, ಈ ಲೋಕನೇ ಬಿಟ್ಟು ಹೊರಟು ಹೋಗ್ತಿದ್ದೆ ಅತ್ತೆ. ಇಷ್ಟು ದಿನ ಆಂಟಿನೇ ನನ್ನ ಕಾಪಾಡಿದ್ದು. ಆ ವಸು ಅಂದ್ರೆ ನನಗೂ ಭಯನೇ ಅದ್ಕೆ. ನಾನಂದ್ರೆ ಅವಳಿಗೆ ಗೌರವನೇ ಇಲ್ಲ. ಇವಳನ್ನ ಕಾಪಾಡ್ತಿದ್ದೀನಿ ಅಂತ ನನಗೂ ಕೂಡ 2-3 ಸಲ ಹೊಡೆದಿದ್ದಾಳದ್ಕೆ. ನಾಚಿಕೆ ಬಿಟ್ಟು ಹೇಳ್ತಿದ್ದೀನಿ, ಈ ಮನೆಯಿಂದ ನನ್ನ ಕಳ್ಸಕ್ಕೂ ನೋಡಿದ್ಲು ಅದ್ಕೆ. ಮತ್ತೆ ಇಷ್ಟು ದಿನ ನನ್ಗೆ ಯಾಕೆ ವಿಷಯ ಹೇಳಿಲ್ಲ? ನೀವೆಲ್ಲೋ ದೂರದಲ್ಲಿದ್ರಲ್ವಾ ಅತ್ತೆ, ಇಲ್ಲಿನ ವಿಷಯ ಹೇಳಿ ನಿಮಗೆ ಯಾಕೆ ತೊಂದರೆ ಕೊಡೋದು ಅಂತ ಹೇಳಲಿಲ್ಲ ಅತ್ತೆ. ನೀನೀಗ ಬಂದಿದ್ಯಲ್ಲ ಅದ್ಕೆ, ಇನ್ನ ವಸು ವಿಷಯನ ನೀನೇ ನೋಡ್ಕೋಬೇಕು, ನೀನೇ ನಮ್ಮನ್ನ ಕಾಪಾಡಬೇಕು. ಸರಿ, ಹಾಗಿದ್ರೆ ನಾನು ನೋಡ್ಕೋತೀನಿ, ನೀವಿನ್ ಹೋಗಿ ಮಲ್ಕೊಳ್ಳಿ. ಥ್ಯಾಂಕ್ಸ್ ಅತ್ತೆ. ಗುಡ್ ನೈಟ್. ಗುಡ್ ನೈಟ್ ಅದ್ಕೆ. ಗುಡ್ ನೈಟ್ ಅದ್ಕೆ. ಅತ್ತೆ ನಮ್ಮ ಮಾತನ್ನ ನಂಬದ್ರಾ? ಅರ್ಧಂಬರ್ಧ ನಂಬಿರೋ ತರ ಇದೆ ಕಣೆ. ಪೂರ್ತಿ ಯಾವಾಗ ನಂಬ್ತಾರೆ? ಅದಕ್ಕೆ ಟೈಮ್ ಹಿಡಿಯತ್ತೆ. ಎಷ್ಟು ಟೈಮ್ ಹಿಡಿಯತ್ತೆ? ಅಷ್ಟು ಅವಸರ ಏನೇ ನಿನ್ಗೆ? ಯಾವುದು ಬೇಗ ಆಗಲ್ಲ, ನಾವು ವೇಟ್ ಮಾಡ್ಬೇಕು. ವಸು ಅಕ್ಕಂಗೆ ಅದ್ಯಾವಾಗಪ್ಪ ಏಟ್ ಕೊಡೋದು, ಸೇಟ್ ತೀರಿಸ್ಕೊಳ್ಳೋದು ಅಂತ ಆತರ ಪಡ್ತಿದ್ದೀನಿ ಆಂಟಿ. ತಡ್ಕೊಳಕ್ ಆಗ್ತಿಲ್ಲ ನಂಗೆ. ಯಾವುದಕ್ಕೆ ಆದ್ರೂ ಟೈಮ್ ಬರ್ಬೇಕು, ಆತರ ಪಟ್ರೆ ಆಗಲ್ಲ. ಮೇಲಾಗಿ ನಾವೇ ಸಿಕ್ಕಾಕೊಳ್ಳೋ ಅಪಾಯ ಕೂಡ ಇದೆ. ನಾನು ಆತರ ಪಡ್ತಿರೋದಕ್ಕೆ ಕಾರಣ ಇದೆ ಆಂಟಿ. ಅತ್ತೆ ಇಲ್ಲಿ ಎಷ್ಟು ದಿನ ಇರ್ತಾರೆ ಅಂತ ಗೊತ್ತಿಲ್ಲ. ಮಾವಂಗೋಸ್ಕರ ಮತ್ತೆ ಊರಿಗೆ ಹೋದ್ರೆ ಈ ಅವಕಾಶ ನಮ್ಗೆ ಮತ್ತೆ ಮಿಸ್ ಆಗುತ್ತೆ. ನಿಮ್ಮತ್ತೆ ಇನ್ನು ಊರಿಗೆ ಹೋಗಲ್ಲ ಕಣೆ. ಆಸ್ತಿ ವಾಪಸ್ ಬಂದಿದ್ಯಲ್ಲ, ಅವರಿಬ್ಬರು ಮಕ್ಕಳು ಸಂತೋಷವಾಗಿದಾರಲ್ಲ. ಏನಿಬ್ರು? ಮೂವರಲ್ವಾ?
ಆ ಅಭಿ ಸ್ವಂತ ಮಗ ಅಲ್ವಲ್ಲ. ಹೌದಲ್ವಾ? ನಿಮ್ ಮಾವ ಬರ್ಲಿ ಬರ್ದೇ ಇರ್ಲಿ, ನಿಮ್ಮತ್ತೆ ಇಲ್ಲೇ ಇರ್ತಾರೆ. ನಿಧಾನವಾಗಿ ಅವ್ರನ್ನ ನಮ್ ಕಡೆಗ್ ಬದಲಾಯಿಸಿದ್ವಿ ಅಂದ್ರೆ ನಾವ್ ಆಡಿದ್ದೆ ಆಟ, ಹಾಡಿದ್ದೆ ಹಾಡು. ಎಸ್ ಆಂಟಿ, ಪೂರ್ತಿ ಆಸ್ತಿನ ನನ್ನ ಹೆಸರಿಗೆ ಬರೆಸ್ಕೊಂಡು ವಸ್ಸು ಅಕ್ಕನ್ನ ಆಟ ಆಡಿಸ್ತೀನಿ. ಅಷ್ಟಕ್ಕೂ ಹಾರಿಕ ಕುಡಿಬೇಕು ಅನ್ಕೊಂಡಿದ್ ಹಾಲನ್ನ ಇವನ್ ಯಾಕೆ ಕುಡ್ದ? ಆ ಹಾಲ್ ಕುಡಿ ಅಂತ ಇವನ್ಗೆ ವಸು ಯಾಕೆ ಹೇಳಿದ್ಲು? ನೋಡ್ಕೋಬೇಕಲ್ವಾ ವಸು? ಹಾರಿಕಾ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ನೀನು ಅವ್ರ ಬಗ್ಗೆ ಯೋಚನೆ ಮಾಡಬೇಕು. ನಿನ್ನ ಸ್ವಾರ್ಥ ನೀನು ನೋಡ್ಕೋಬಾರ್ದು. ರಾಕಿ, ಸಾರಿ ಮಮ್ಮಿ, ನನ್ನಿಂದ ಅಜ್ಜಿ ನಿಮ್ಮನ್ ಬೈದ್ರು. ಇಲ್ಲ ರಾಕಿ, ನನ್ನ ತಪ್ಪಿಂದಾಗಿ ನೀನ್ ಅಜ್ಜಿಯಿಂದ ಅನ್ನಿಸ್ಕೋಬೇಕಾಯ್ತು. ನಾನೇ ನಿಂಗೆ ಸಾರಿ ಕೇಳಬೇಕು. ನಾನು ಬೇಕು ಅಂತ ಚಿಕ್ಕಮ್ಮ ಕಳ್ಸಿಟ್ಟಿರೋ ಹಾಲನ್ನ ಕುಡ್ದಿಲ್ಲ ಮಮ್ಮಿ. ನೀನ್ ಕಳ್ಸಿಟ್ಟಿರೋ ಹಾಲೇನು ಅಂತ ಅನ್ಕೊಂಡು ಕುಡ್ದೆ. ನನಗೆ ಅರ್ಥ ಆಯ್ತು ರಾಕಿ. ನಾನು ಕಿಚನ್ ಒಳಗೆ ಹೋಗದೆ ಇರೋದ್ರಿಂದಲೇ ಈ ತಪ್ಪಾಗಿರೋದು. ಚಿಕ್ಕಮ್ಮನ ಹೊಟ್ಟೆಲಿರೋ ಬೇಬಿ ಅಂದ್ರೆ ನನಗೂ ಕೂಡ ಇಷ್ಟನೇ ಮಮ್ಮಿ. ಆ ಬೇಬಿಯಿಂದಾನೇ ಅಲ್ವಾ ಚಿಕ್ಕಮ್ಮ ಚಿಕ್ಕಪ್ಪನ ಬಿಟ್ಟು ಹೋಗದೆ ಇಲ್ಲೇ ಇರೋದು. ಆ ಬೇಬಿ ಬರುತ್ತೆ ಅಂತ ಚಿಕ್ಕಪ್ಪ ಎಷ್ಟು ಹ್ಯಾಪಿ ಆಗಿದ್ದಾರೆ. ನಾನು ಯಾಕೆ ಆ ಬೇಬಿ ಹಸ್ಕೊಂಡಿರ್ಲಿ ಅಂತ ಅನ್ಕೋತೀನಿ ಮಮ್ಮಿ. ನನಗೆ ಅನುಕೀರ್ತಿ ಹೇಗೋ ಆ ಬೇಬಿ ಕೂಡ ಹಾಗೇನೆ ಅಲ್ವಾ. ಇವ್ರನ್ನ ಹೇಗೆ ನೋಡ್ಕೋತೀನೋ, ನಾಳೆ ಆ ಬೇಬಿ ಹುಟ್ಟಿದ್ಮೇಲೆ ಆ ಬೇಬಿನೂ ಕೂಡ ಹಾಗೆ ನೋಡ್ಕೋತೀನಿ ಅಲ್ವಾ. ನನಗೆ ಗೊತ್ತು ರಾಕಿ, ನೀನು ತುಂಬ ಒಳ್ಳೆಯವನು, ಒಳ್ಳೆ ಅಣ್ಣ. ಅಜ್ಜಿ ನಿನ್ನನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ನನ್ನನ್ನ ಸೆಲ್ಫಿಶ್ ಅಂದ್ರು. ಸುಮಾ ಅಜ್ಜಿ ಚಿಕ್ಕಮ್ಮ ಕೂಡ ತುಂಬಾನೇ ಮಾತಂದ್ರು. ಬೇಜಾರಾಗ್ತಿದೆ ಮಮ್ಮಿ. ಮರ್ತ್ಬಿಡು ರಾಕಿ, ಯಾವುದೂ ಆಗಿಲ್ಲ ಅನ್ಕೋ. ಅಜ್ಜಿ ಏನೇ ಅಂದ್ರೂ ನಮ್ಮೊಳ್ಳೇದಕ್ಕೆ ಹೇಳ್ತಾರೆ ಅಲ್ವಾ. ಚಿಕ್ಕಮ್ಮನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ನಮ್ಮಿಂದ ಚಿಕ್ಕಪ್ಪಂಗೆ ತೊಂದರೆ ಆಗ್ಬಾರ್ದು, ಸರಿನಾ? ನೀನ್ ಈ ಥರ ಸಪ್ಪಗಿದ್ರೆ ಚೆನ್ನಾಗಿರಲ್ಲ ರಾಕಿ. ನೀನ್ ಯಾವಾಗ್ಲೂ ನಗ್ತಾ ಇರ್ಬೇಕು. ಅಳ್ಬೇಕು ಅನಿಸ್ತದೆ ಮಮ್ಮಿ, ನಗಕ್ಕಾಗ್ತಿಲ್ಲ. ತುಂಬ ದಿನ ಆದ್ಮೇಲೆ ಅಜ್ಜಿ ಮನೆಗೆ ಬಂದಿದ್ದಾರೆ. ಅಜ್ಜಿ ದೃಷ್ಟಿಲಿ ಫಸ್ಟ್ ಡೇನೇ ಬ್ಯಾಡ್ ಆಗಿದ್ದೀನಿ. ಹಾಗೇನು ಇಲ್ಲ ಕಣೋ, ಅಜ್ಜಿಗೆ ನಿನ್ ಮೇಲೆ ಕೋಪ ಇಲ್ಲ. ನೀನು ಅಂದ್ರೆ ಅಜ್ಜಿಗೆ ಸಿಕ್ಕಾಪಟ್ಟೆ ಇಷ್ಟ.
ಎಲ್ಲ ಮರ್ತು ನೀನು ಖುಷಿಯಾಗಿರ್ಬೇಕು. ನನ್ಗೋಸ್ಕರ ಒಂದ್ಸಲ ನಗ್ತೀಯಾ? ನಿನ್ನ ಹೇಗ್ ನಗಿಸ್ಲಿ? ಹಾ ಕೋತಿ ಥರ ಲಾಗ ಹಾಕ್ಲಾ? ಕತ್ತೆ ಥರ ಕಿರ್ಚ್ಲಾ? ಬೆಕ್ಕಿನ ಥರ ನಡಿಲಾ? ಹೋಗ್ಲಿ ಕ್ಯಾಟ್ ವಾಕ್ ಮಾಡ್ಲಾ? ರಾಕಿ, ಸ್ಟ್ಯಾಂಡ್ ಅಪ್. Give me a hug. ಸ್ಮೈಲ್. ನಗಲ್ವಾ? ಓಕೆ. ನಿನ್ನ ನಗಲ್ಲ ಅಂತೀಯ? ಡ್ಯಾಡಿ ಬಿಡಿ ಡ್ಯಾಡಿ, ಕಚ್ಚುಗುಳಿ ಆಗ್ತಿದೆ. ರಾಕಿ ನೋಡಿ ನಗ್ತಾ ಇದ್ದಾನೆ. ನಿಲ್ಸಿ ಡ್ಯಾಡಿ, ಸಾಕು ಡ್ಯಾಡಿ, ನಗಕ್ಕಾಗ್ತಿಲ್ಲ. ನಮ್ಮ ರಾಕಿ ಯಾವಾಗಲೂ ಹೀಗೆ ನಗ್ತಾ ಇರಬೇಕು. ಓಕೆ, ಆಗ್ಲೇ ಗುಡ್ ಬಾಯ್ ಥರ ಇರ್ತಾನೆ. ಸಾರಿ ಡ್ಯಾಡಿ. ನೋ ಸಾರಿ, ನೀನು ಯಾವ ತಪ್ಪು ಮಾಡಿಲ್ವಲ್ಲ. ತುಂಬ ಹೊತ್ತಿಂದ ನಾನು ಅದೇ ಹೇಳ್ತಿದ್ದೀನಿ ಡ್ಯಾಡಿ, ಆದ್ರೆ ಅಣ್ಣ ನಗ್ದೆ ಡಲ್ಲಾಗೇ ಇದ್ದಾನೆ. ಈಗ ಡ್ಯಾಡಿ ಅಣ್ಣನ ನಗ್ಸಿದ್ರಲ್ಲ, ಈಗ ಅಣ್ಣ ಹ್ಯಾಪಿ. ಹಾಗಾದ್ರೆ ನಾನು ಹ್ಯಾಪಿ. ನಾಳೆ ಸ್ಕೂಲಿಗೆ ಹೋಗ್ಬೇಕಲ್ವಾ, ಬೇಗ ಹೋಗಿ ಮಲ್ಕೊಳ್ಳಿ. ಓಕೆ ಮಮ್ಮಿ, ಅಣ್ಣ ನಂಗೆ ಸ್ಟೋರಿ ಹೇಳ್ತಾನೆ, ನಾನು ನಿದ್ದೆ ಮಾಡ್ತೀನಿ. ಗುಡ್ ನೈಟ್ ರಾಕಿ. ಗುಡ್ ನೈಟ್ ಡ್ಯಾಡಿ. ಗುಡ್ ಗುಡ್ ನೈಟ್ ಮಮ್ಮಿ. ಬಾಯ್. ಗುಡ್ ನೈಟ್. ಹೊಸೂರೆ, ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು. ಏನ್ರಿ? ಅಮ್ಮನ ಪರವಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ನಾನು ಅತ್ತೆನ ಅಪಾರ್ಥ ಮಾಡ್ಕೊಂಡಿಲ್ಲ ರೀ. ಅಮ್ಮನೇ ಅಲ್ಲ, ಅತ್ತೇನು ಹಾರಿಕಾನು ಕೂಡ ನೀವು ಅಪಾರ್ಥ ಮಾಡ್ಕೊಳ್ಳೋ ಅಂತ ನಂಗೆ ಗೊತ್ತು. ಆ 3 ರಾಕಿ ವಿಷಯದಲ್ಲಿ ಅನಾವಶ್ಯಕವಾಗಿ ತುಂಬ ಆತರ ಪಟ್ಬಿಟ್ರು ಹೊಸೋರೆ. ಅದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ರೀ, ನಾನು ಅಲ್ಲೇ ಮರ್ತೋದೆ. ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಹೊಸೋರೆ, ಹಾರಿಕಾ ಬೇಕು ಅಂತಲೇ ಮಾಡಿದ್ದು. ಏನ್ರಿ ಹೇಳ್ತಿದ್ದೀರಾ? ಹಾರಿಕಾ ಮತ್ತೆ ಗೇಮ್ನ ಸ್ಟಾರ್ಟ್ ಮಾಡಿದ್ದಾಳೆ. ನಿಮ್ಮ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ನೋಡ್ತಾ ಇದ್ದಾಳೆ. ನನ್ನ ಮೇಲೆ ಹಾರಿಕನ್ಗೆ ಏನ್ರಿ ಸೇಡು? ಹಾರಿಕಾ ಡಿವೋರ್ಸ್ ತಗೊಂಡು ಹೋಗದೇ ಇರೋ ಥರ ನೀವೇ ಅಲ್ವಾ ತಡೆದಿರೋದು? ಹಾಗೇನಿಲ್ಲ ರೀ, ಅಖಿಲ್ನ ಇಷ್ಟಪಟ್ಟೆ ಹಾರಿಕಾ ವಿಚ್ಛೇದನ ಬೇಡ ಅಂದು ಇಲ್ಲೇ ಇರಕ್ಕೆ ಒಪ್ಕೊಂಡ್ಲು ಅಂತ ನೀವು ಅನ್ಕೊಂಡಿದ್ದೀರಾ. ಪ್ರೆಗ್ನೆಂಟ್ ಆಗಿರೋದ್ರಿಂದನೇ ಹಾರಿಕಾ ಇಲ್ಲಿರೋದು. ಇಲ್ಲ ರೀ, ಅಖಿಲ್ ಮೇಲೆ ಅವಳಿಗಿರೋ ಪ್ರೀತಿ, ಹಾಗೆ ಅವಳಿಗೆ ಆಸ್ತಿನೂ ಸಿಗುತ್ತೆ ಅಲ್ವಾ, ಅದಕ್ಕೆ ಹಾರಿಕಾ ಒಪ್ಕೊಂಡಿರೋದು. ಆಸ್ತಿ ಸಿಗುತ್ತೋ ಅನ್ನೋ ಖುಷಿ ಹಾರಿಕಾಲಿಲ್ಲ. ಅದಕ್ಕೂ ಮುಂಚೆ ಅವಳು ಅಖಿಲ್ನ ಎಷ್ಟು ಅವಮಾನ ಮಾಡಿದಾಳಂತ ನಿನಗೆ ಗೊತ್ತು. ಅಖಿಲ್ ಟೆಂಡರ್ ವಿಷಯದಲ್ಲಿ
ಅಖಿಲ್ನ ಚೀಟ್ ಮಾಡಿ ಆದಿತ್ಯಗೆ ಫೇವರ್ ಮಾಡಬೇಕು ಅಂತ ನೋಡಿದ್ಲು. ಅಂಥವಳು ಸಡನ್ನಾಗಿ ಚೇಂಜ್ ಆಗಿದ್ದಾಳೆ ಅಂತಂದರೆ ನನಗೇನೋ ಡೌಟು. ಚೆನ್ನಾಗಿದೆ ರೀ. ಕೋಪದಲ್ಲಿ 1000 ಮಾತು ಹೇಳ್ತಾರೆ, 1000 ಕೆಲಸ ಮಾಡ್ತಾರೆ. ಕೋಪ ಕಮ್ಮಿ ಆದ್ಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಹಾರಿಕಾಲಿ ಅಂಥ ರಿಯಲೈಸೇಷನ್ನೇ ಬಂದಿರೋದು. ನಿಮಗೆ ಹಾರಿಕಾಲಿ ರಿಯಲೈಸೇಷನ್ ಕಾಣಿಸ್ತಿರ್ಬೋದೇನೋ, ನನಗೆ ಮಾತ್ರ ರಿವೆಂಜ್ ಕಾಣಿಸ್ತಾ ಇದೆ. ನೀವ್ ಮತ್ತೆ ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ ರೀ. ನಿನ್ನೆ ರಾತ್ರಿ ಕೂಡ ಹೀಗೆ ಹಾರಿಕಾ ಮೇಲೆ ಅನುಮಾನ ಪಟ್ರಿ. ಹಾ ಸರಿ, ನೀವು ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀನಿ. ಅತ್ತೆ ಜೊತೆ ಸೇರಿ ಹಾರಿಕಾ ಹೋಗ್ತಾ ಹೋಗ್ತಾ ಇಂಥ ಕೆಲಸಗಳು ಮಾಡ್ಬೋದು. ಅಮ್ಮನಿಂದ ನಿಮ್ಮನ್ನ ಬಯಸ್ಬೋದೇನೋ. ನೀವು ಕೇರ್ಫುಲ್ ಆಗಿರಿ. ಸರಿ ರೀ, ನೀವಿಷ್ಟೊಂದು ಹೇಳ್ತಿದ್ದೀರಾ ಅಂದಮೇಲೆ ನಾನು ಯೋಚನೆ ಮಾಡ್ತೀನಿ. ನಡೀರಿ. ಏನ್ರಿ? ಯಾರೋ ಬಾಗ್ಲು ತೆಗೀರಿ. ಸುಮಂಗಲಿ ವಾಯ್ಸ್ ಥರ ಇಲ್ವಲ್ಲ. ನನಗೋಸ್ಕರ ಯಾರಪ್ಪ ಬಂದಿರೋದು? ಯಾರು ನೀವು? ಜನಗಣತಿ ಲೆಕ್ಕ ಹಾಕಕ್ ಬಂದಿದ್ದೀನಿ. ನೋಡಕ್ ಒಳ್ಳೆ ಲಾಡು ಥರ ಇದ್ದಾಳೆ. ಒಳಗೆ ಕರೆದು ಮಾತಾಡ್ಸೋಣ. ಒಳಗೆ ಬನ್ನಿ. ಮನೆಯಲ್ಲಿ ಯಾರ್ಯಾರಿದ್ದಾರೆ? ಆ ಮನೇಲಿ ಏಯ್! ಯಾರೇ ನೀನು? ಎಷ್ಟು ಧೈರ್ಯ ನಿನಗೆ? ನನ್ನ ಮಜ್ನುನೇ ಮುಟ್ತೀಯಾ ನೀನು? ನನ್ ರೋಮಿಯನ್ ಟಚ್ ಮಾಡ್ತೀಯಾ? ನನ್ ಸಲೀಮ್ನ ಮುಟ್ತೀಯಾ? ಇವನು ಮಜ್ನು, ರೋಮಿಯೋ, ಸಲೀಮಾ? ನನ್ನ ದೇವದಾಸ್ ಕೂಡ ಕಣೆ. ನೋಡಕ್ ಒಳ್ಳೆ ಡುಮ್ಮಗೆ ಎಮ್ಮೆ ತರ ಇದ್ದಾನೆ. ಇವನಿಲ್ಲವರ? ಹೌದು ಕಣೆ, ಅವನು ದರಿದ್ರವಾಗಿದ್ದಾನೆ, ಕೆಟ್ಟದಾಗಿದ್ದಾನೆ, ಪಾಪಿಷ್ಟ, ನೀಚ, ನಿಕೃಷ್ಟವಾಗಿದ್ದಾನೆ. ಹಾಗಿದ್ರೆ ನಿನ್ಗೇನೆ? ಇನ್ಯಾರು ಸಿಗದೆ ಇರೋ ತರ ನನ್ ರಾಜನ ಹಿಡ್ಕೋತೀಯಾ? ನಿನ್ನ ಕತೆ ಮುಗೀತು ಕಣೆ. ನನ್ನೇ ಹಿಡ್ಕೋತೀಯೇನೆ ನಿನ್ನ? ಇರು ರಾಜ. ಸುಮಂಗಲಿ ಅವರೇ, ಅಯ್ಯೋ ಬಿಡಿ. ಅಯ್ಯೋ ಅಯ್ಯೋ ಬಿಡಿ ರಾಜ. ರಾಜ, ನಿನ್ಗೇನಾಗ್ಲಿಲ್ಲ ಅಲ್ವಾ? ಲೇ, ನನ್ ರಾಜನೇ ತಳ್ತೀಯ ನೀನು? ನಿನ್ನ ನನ್ ರಾಜನ ಹೊಡಿತೀಯ ನಿನ್ನ? ನನ್ನೇ ಹೊಡಿಯಕ್ ನೋಡ್ತೀಯ ನಿನ್ನ? ಏನ್ರಿ ಹಿಂಗ್ ಹೊಡಿತಿದ್ದೀರಾ? ನಿನ್ನ ನಿನ್ನ ನಾನು ಹೇಳೋದು ಸ್ವಲ್ಪ ಕೇಳಿ. ಬಿಡಿ ಬಿಡಿ. ಬಿಡು ರಾಜ, ಇವಳ ಸಾಯಿಸ್ಬಿಡ್ತೀನಿ. ನಿನ್ನೇ ಹಿಡ್ಕೋತಾಳ? ಸುಂದರಿ ಅಂತ ಹೇಳ್ತೀನಿ ತಾನೆ. ಆಯ್ತು, ಅವ್ರು ಬಿದೋಗ್ತಾ ಇದ್ರು, ನಾನೇ ಹಿಡ್ಕೊಂಡೆ. ನೀನೇ ಹಿಡ್ಕೊಂಡ್ಯಾ? ಬೇಡ ರಾಜ, ನಿನ್ನ ಕೈಗಳು ನನ್ನನ್ನೇ ಮುಟ್ಬೇಕು, ನಿನ್ನ ತುಟಿಗಳು ನನ್ನ ಕೆನ್ನೆಗೆ ಮುತ್ಕೊಡ್ಬೇಕು, ನಿನ್ನ ಬಾಯಿ ನನ್ನೇ ಕರಿಬೇಕು. ನೀನು ನನ್ನ ಸ್ವಂತ ರಾಜ. ಛೇ, ಇವಳು ಹೇಳ್ತಿರೋ ಮಾತು ಕೇಳ್ತಿದ್ರೆ ಫೀಲಿಂಗ್ಸ್ ಎಲ್ಲ ಸತ್ತೋಗೋ ತರ ಇದೆ. ನಂಗೆ ಹೊಡ್ದೆ ಅಲ್ವೇನೆ? ನಿನ್ ವಿಷಯ ಆಮೇಲೆ ಬಂದು ನೋಡ್ಕೋತೀನಿ ಕಡೆ. ಯಾವಾಗಾದ್ರೂ ಬಾರೆ, ಒಬ್ಳೆ ಬಂದ್ರು ಪರವಾಗಿಲ್ಲ, 10 ಜನರ ಜೊತೆ ಬಂದ್ರು ಪರವಾಗಿಲ್ಲ, 10 ಸಲ ಬಂದ್ರು ಪರವಾಗಿಲ್ಲ, ನಾನ್ ರೆಡಿ. ತೋಡೆ ತಟ್ ಸವಾಲ್ ಹಾಕ್ತಿದ್ದೀನಿ. ನೋಡ್ಕೋತೀನಿ. ಹೋಗೆ. ಏನ್ರಿ ನೀವು? ಯಾಕ್ರಿ ಅವ್ರ ಜೊತೆ ಜಗಳ ಮಾಡ್ತೀರಾ? ನಿನಗ್ ಗೊತ್ತಿಲ್ಲ ರಾಜ, ಹೆಣ್ಣು ಏನ್ ಬೇಕಾದ್ರೂ ಸಹಿಸ್ತಾಳೆ, ಆದ್ರೆ ಸೌತಿ ಬರೋದನ್ನ ಸಹಿಸ್ಕೊಳ್ಳಲ್ಲ. ಒಳ್ಳೆ ಫಿಗರ್ನ ಮಿಸ್ ಮಾಡೋದಿಯಲ್ಲೇ ಮುದಿಗೂಬೆ.
ಯಾಕೆ ಬಂದಿದ್ದು? ನಿನಗೆ ಅಡಿಗೆ ಮಾಡಿ ಹಾಕೋಣ ಅಂತ ಬಂದೆ ರಾಜಾ. ನಿಮ್ಮ ಅಡುಗೆ ಕೆಟ್ಟದಾಗಿರುತ್ತೆ ಅಂತ ಮೊನ್ನೆ ತಾನೇ ಹೇಳಿದ್ನಲ್ವಾ, ಮತ್ತೆ ಯಾಕೆ? ಈ ಸಲ ಹಾಗಾಗಲ್ಲ ರಾಜಾ, ಘಮ ಘಮ ಅನ್ನೋ ಅಡಿಗೆ ಮಾಡಿ ಹಾಕ್ತೀನಿ. ಸರಿ, ಬೇಗ ಬೆಂಕಿ ಹಾಕೊಳ್ಳಿ. ಏನಂದ ರಾಜಾ? ಅದೇ ರೀ, ಬೇಗ ಹೋಗಿ ಅಡುಗೆ ಮಾಡಿ ಅಂತ ಹೇಳ್ದೆ. ನನ್ ರಾಜಂಗ್ ನಾನಂದ್ರೆ ಎಷ್ಟು ಪ್ರೀತಿನೋ.